ಸರ್, ಈಗ ಬಿಗ್ ಬಾಸ್ ಸೀಸನ್ 10 ನಡೀತಾ ಇದೆ. ಏನು ಹೇಳ್ತೀರಾ ಈ ಬಿಗ್ ಬಾಸ್ ಬಗ್ಗೆ, ಈ ಬಾರಿ ಸ್ಪರ್ಧಿಸ್ತಕ್ಕಂಥ ಕಂಟೆಸ್ಟೆಂಟ್ ಬಗ್ಗೆ? ಸರ್, ಈ ಬಾರಿ ಕಂಟೆಸ್ಟೆಂಟ್ಗಳು ಸ್ವಲ್ಪ ಫೈರ್ ಜಾಸ್ತಿಯಿಂದ ಆಡ್ತಾ ಇದ್ದಾರೆ, ಸ್ವಲ್ಪ ಕೋಪ ಅದು ಇದರಿಂದ. ಯಾಕಂದರೆ ಡೈಲಿ ಜಗಳಗಳೇ ಆಗಿದೆ. ನನಗನ್ಸೋ ಪ್ರಕಾರ ಈ ಸಲ ವರ್ತೂರು ಸಂತೋಷು ಇಲ್ಲ ಅಂದರೆ ಡ್ರೋನ್ ಪ್ರತಾಪ್ ಇವರಿಬ್ಬರಲ್ಲಿ ಯಾರಾದರೂ ಗೆಲ್ಬೋದು ಅನ್ನಿಸ್ತಾ ಇದೆ. ಯಾಕಂದರೆ ಅವರಿಬ್ಬರು ಸೈಲೆಂಟಾಗಿ ಅವ್ರ ಆಟಗಳು ಅವ್ರು ಆಡ್ತಾರೆ, ಯಾರ ಮೇಲೂ ಗಲಾಟೆಗೆ ಹೋಗಲ್ಲ. ಪ್ರತಾಪ್ ಅಂತೂ ಅತಿ ಬುದ್ಧಿವಂತಿಕೆ ಯೂಸ್ ಮಾಡ್ತಾ ಇದ್ದಾರೆ. ನನಗನ್ಸೋ ಪ್ರಕಾರ ಅವ್ರದ್ದೇ 90% ಗೆಲ್ತಾರೆ ಅಂತ. ಎಲ್ಲ ಒಂದು 70% ಮಂದಿ ವರ್ತೂರವ್ರು, ಯಾಕಂದರೆ ಅವರು ಕೂಲ್ ಡೌನಾಗಿ ಆಡ್ಕೊಂಡಿರ್ತಾರೆ ಆಟ. ಬಟ್ ಯಾರ ಜೊತೆ ಜಾಸ್ತಿ ಜಗಳ ಮಾಡೋಕ್ಕೆ ಹೋಗಲ್ಲ. ಮತ್ತು ಇನ್ನೊಂದು ಇವ್ರು ಸಂಗೀತ ಅವರಂತೂ ಅವ್ರು ಬಾಯಿ ಬಿಟ್ಟರೆ ಬರೀ ಜಗಳಗಳೇ. ಅವ್ರು ಮಾತಾಡಿದ್ರೇ ಜಗಳಗಳು ಸ್ಟಾರ್ಟ್ ಮಾಡ್ತಾರೆ. ಅವ್ರು ಯಾರು ತಪ್ಪು ಮಾಡ್ತಾಯಿದ್ದಾರೆ, ಅವ್ರು ತಪ್ಪು ಹುಡ್ಕೋದ್ರಲ್ಲೇ ಅವ್ರು ಬ್ಯುಸಿ ಇರ್ತಾರೆ. ಅದರಿಂದ ಅವ್ರು ಗೆಲ್ಲೋ ಚಾನ್ಸ್ ಇಲ್ಲ. ಮತ್ತು ವಿನಯ್ ಅವರಂತೂ ಅವರು ಗೆಲ್ಬೋದು, ಬಟ್ ಅವರು ಮಾತು ಜಾಸ್ತಿ ಆಡ್ತಾರೆ ಹೊರತು ಕೆಲಸ ಕಮ್ಮಿ ಮಾಡ್ತಾಯಿದ್ದಾರೆ. ಅವರು ಸ್ವಲ್ಪ ಕೆಲಸ ಜಾಸ್ತಿ ಮಾಡಿದ್ರೆ ಗೆಲ್ಲೋ ಚಾನ್ಸ್ ಇದೆ. ಸರ್, ಈಗ ಬಿಗ್ ಬಾಸಲ್ಲಿ ಈ ಬಾರಿ ಕಂಟೆಸ್ಟೆಂಟ್ಸಲ್ಲಿ ಈಗ ಮೇಯ್ನಾಗಿ ಸ್ವಲ್ಪ ಎಲ್ಲೋ ಪ್ರತಿಭಾವಂತರದ ಕೊರತೆ ಆಗಿದೆ ಅನ್ನೋದೊಂದು ಮಾತು ಕೇಳಿ ಬರ್ತಾ ಇದೆ. ಈಗ ಸಾಮಾಜಿಕ ಕಳಕಳಿ ಉಳ್ಳವರು, ಸಮಾಜಕ್ಕೆ ಸೇವೆ ನೀಡಿದಂಥವ್ರು ಬಿಗ್ ಬಾಸ್ ಒಳಗಡೆ ಎಂಟ್ರಿ ಕೊಡಬೇಕು, ಅವ್ರಿಗೆ ಅವಕಾಶ ಕೊಡಬೇಕು ಅನ್ನೋ ಒಂದು ಮಾತು ಕೇಳಿ ಏನು ಹೇಳ್ತಿರ್ತೀವಿ? ಹೌದು ಸರ್, ಕೊಡಲೇಬೇಕು. ಯಾಕಂದರೆ ಇಲ್ಲೇನಾಗ್ತಿದೆ ಅಂದರೆ ಕೆಲವರು ದುಡ್ಡಿರೋರು ಆಲ್ರೆಡಿ ಎಸ್ಟಾಬ್ಲಿಷ್ಡ್ ಆಗಿರೋರನ್ನೇ ಕರ್ಕೊಂಬರ್ತಿದ್ದಾರೆ ಹೊರತು ಸಾಮಾನ್ಯ ಜನರಿಗೂ ಅವಕಾಶ ಕೊಡಬೇಕು. ಯಾಕಂದರೆ ಬಿಗ್ ಬಾಸ್ ಅಂದರೆ 4 ಜನಕ್ಕೆ ಒಳ್ಳೇದಾಗೋ ರೀತಿಯೂ ಮಾಡಬೇಕು. ಇಲ್ಲೂ ಒಳ್ಳೇದಾಗ್ತಾ ಇದೆ, ಬಟ್ ಆಲ್ರೆಡಿ ಹೆಸರು ಮಾಡ್ಕೊಂಡಿರೋರಿಗೆ ಹೆಸರು ಮಾಡ್ತಾಯಿದ್ದಾರೆ ಹೊರತು ಯಾರು ಈ ಸಾಮಾಜಿಕ ಜನಗಳು ಇರ್ತಾರ ಅಂಥವ್ರಿಗೂ ಸ್ವಲ್ಪ ಅವಕಾಶ ಕೊಡಬೇಕು. ಯಾಕಂದರೆ ಅವ್ರಿಗೂ ಟ್ಯಾಲೆಂಟ್ ಇರುತ್ತೆ ಪ್ರತಿಯೊಬ್ಬರಲ್ಲೂ, ಅಂಥವ್ರಿಗೂ ಸ್ವಲ್ಪ ಅವಕಾಶಗಳು ಕೊಡಬೇಕು. ಕಾಮನ್ ಪೀಪಲ್ಗೂ ಅವಕಾಶ ಕೊಡಬೇಕು. ಅಂದರೆ ಈ ಬಾರಿ ಬಿಗ್ ಬಾಸ್ ಈವೆಂಟ್ಸ್ಗಳ ಬಗ್ಗೆ ಹೇಳಿದ್ದಾರೆ. ಅದಕ್ಕೆ ತುಂಬ ಕೆಟ್ಟದಾದ ಈವೆಂಟ್ಸ್ ಎಲ್ಲ ಕೊಟ್ಟಿದ್ದಾರೆ ಬಿಗ್ ಬಾಸ್ ಅನ್ನೋ ಮಾತಿದೆ. ಈಗ ಸಗಣಿ ಎಲ್ಲ ಹೊಡೆಯೋದಾಗ್ಬೋದು, ತಲೆ ಬೋಳ್ಸೋದಾಗ್ಬೋದು, ಈ ಥರ ಎಲ್ಲ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಸರ್, ಅದು ಕೊಟ್ಟೇ ಕೊಡ್ತಾರೆ. ಯಾಕಂದರೆ ಬಿಗ್ ಬಾಸ್ ಅಲ್ವಾ, ಅವರು 100 ದಿನ ಒಳಗಡೆ ಇದ್ದು 50 ಲಕ್ಷ ಕೊಡ್ತಾರೆ ಅಂತಂದರೆ ಅದು ಸುಮ್ಮನೆ ಮಾತಲ್ಲ. ಯಾಕಂದರೆ ಆ ಥರ ಎಲ್ಲ ಟಾಸ್ಕ್ ಇದ್ದೇ ಇರುತ್ತೆ. ತಲೆನೂ ಬೋಳಿಸ್ಕೋಬೇಕು, ಸಗಣಿನೂ ಉಡ್ಸ್ಕೋಬೇಕು, ಮತ್ತು ಬೇರೆ ಏನಾರ ಹೇಳಿದ್ರು ಅದು ಮಾಡಬೇಕು, ಬೈಸ್ಕೋಬೇಕು. ಅದನ್ನೇ ಬಿಗ್ ಬಾಸ್ ಅನ್ನೋದು. ಈಗ ಸಾಮಾಜಿಕ ಜನಗಳಿಂದ ದೂರ 100 ದಿನ ಇದ್ಮೇಲೆ ಅವೆಲ್ಲ ಅನುಭವಿಸ್ಲೇಬೇಕು, ಇಲ್ಲಾಂದರೆ ಆಗಲ್ಲ. ಸುಮ್ಮನೆ ಬಿಗ್ ಬಾಸ್ ಅಂತ ಹೇಳೋಕ್ಕಾಗಲ್ಲ. ಅದು ಬಿಗ್ ಬಾಸ್ ಅಂದಮೇಲೆ ಆ ಥರ ಟಫ್ ಟಾಸ್ಕ್ಗಳು ಇದ್ದೇ ಇರ್ತವೆ. ಯಾಕಂದರೆ ಇವ್ರು ಫಸ್ಟು ಕೇಳ್ಕೊಂಡೆ ಅಲ್ವಾ, ಅಗ್ರಿಮೆಂಟ್ ಎಲ್ಲ ಮಾಡಿಸ್ಕೊಂಡೇ ಇರ್ತಾರೆ. ಈ ಥರ ಟಾಸ್ಕ್ ಎಲ್ಲ ಇರುತ್ತೆ, ಬಂದು ಮಾಡಬೇಕು ಅನ್ನೋ ಕಾರಣದ ಮೇಲೇ ಅವ್ರನ್ನ ಕರೆಸಿರ್ತಾರೆ. ಆ ಥರ ಎಲ್ಲ ಇಲ್ಲ ಅಂದಮೇಲೆ ಸುಮ್ಮನೆ ಇವ್ರು ಹೋಗಿ ಆಡೋದು ವೇಸ್ಟು. ಯಾಕಂದರೆ ಜನಗಳ ಮುಂದೆ ಅವರು ಸ್ವಲ್ಪ TRP ಬರಬೇಕು ಅಂದರೆ ಆ ಥರ ಟಾಸ್ಕ್ ಎಲ್ಲ ಕೊಡಲೇಬೇಕು. ಈಗ ಬಿಗ್ ಬಾಸ್ ಮನೆಯಲ್ಲಿ ಈ ಲವ್ವರ್ ಪ್ರೇಮಿಗಳ ಜೋಡಿಗಳು ಜಾಸ್ತಿ ಆಗ್ತಾ ಇದ್ದಾವೆ. ಇದ್ರ ಬಗ್ಗೆ ಹೇಳೋದಾದರೆ? ಸರ್, ಅದ್ರ ಬಗ್ಗೆ ಏನು ಹೇಳೋಣ ಅಂತಂದರೆ, ಕೆಲವರು ಬೇಕು ಅಂತ ಲವ್ ಮಾಡ್ತಾರೋ, ಇಲ್ಲ ಅವರು ಲವ್ ಮಾಡಿದ್ರೇ ಈ ಮನೇಲಿ ನಮಗೆ ಉಳಿಗಾಲ ಅನ್ನೋ ಲೆಕ್ಕಾಚಾರಕ್ಕೆ ಮಾಡ್ತಾರೋ ನಮಗೆ ಗೊತ್ತಿಲ್ಲ. ಕೆಲವ್ರು ನನಗನ್ಸೋ ಪ್ರಕಾರ ಅವರು ಈ ಮನೇಲಿ ಉಳಿಗಾಲ ಬೇಕು ಅಂದರೆ ಉಳಿಯೋಕ್ಕೋಸ್ಕರ ಲವ್ ಮಾಡ್ತಾರೆ. ಈಗ ಆಲ್ರೆಡಿ ನೋಡಿದ್ವಲ್ಲ ಇಶಾನಿ ಮತ್ತು ಮೈಕಲ್ಲು. ಆ ಇಶಾನಿ ಬಂದ್ಬಿಟ್ಟು ಮೈಕಲ್ನ ಲವ್ ಮಾಡಿದ್ರೇ ಮನೇಲಿ ಸ್ವಲ್ಪ ಫ್ಯಾನ್ಸ್ ಉಟ್ಕೊತಾರೆ, ಓಟ್ ಹಾಕ್ತಾರೆ ಅನ್ನೋ ನಂಬಿಕೆ ಮೇಲೆ ಲವ್ ಮಾಡ್ತಾರೆ. ಇನ್ನು ಕೆಲವ್ರು ಬಂದ್ಬಿಟ್ಟು ಲವ್ ಮಾಡೋ ಥರ ನಾಟಕ ಆಡ್ತಾರೆ, ಆಚೆ ಒಂದ್ಮೇಲೆ ನಾರ್ಮಲಾಗಿರ್ತಾರೆ. ಮನೇಲಿ ಇದ್ದಷ್ಟು ದಿನ ಲವ್ ಮಾಡೋ ಥರ ನಾಟಕ ಆಡ್ತಾರೆ. ಅಷ್ಟೇ ಸರ್ ಇದು. ಅಂದರೆ ಇಲ್ಲೆಲ್ಲ ಬಿಗ್ ಬಾಸ್ ಲವ್ ಅನ್ನೋದೆಲ್ಲ ಸುಳ್ಳು ಅಂದರೆ ಹೇಳೋಕ್ಕಾಗಲ್ಲ. ಈಗ ಚಂದನ್ ಶೆಟ್ಟಿ ಮತ್ತು ಇವರು ಯಾರಪ್ಪ ಅವ್ರ ಹೆಸರು ಗೊತ್ತಾಗ್ತದೆ, ಚಂದನ್ ಶೆಟ್ಟಿ ಮತ್ತು ಅವ್ರ ವೈಫು, ಅವರು ಬಿಗ್ ಬಾಸಲ್ಲಿ ಹಿಂದೆನೇ ಅಲ್ವಾ ಮದುವೆ ಆಗಿರೋದು. ನಿವೇದಿತಾ ಗೌಡ. ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಅವರು ನೋಡಿ, ಅವರು ಬಿಗ್ ಬಾಸಲ್ಲೇ ಲವ್ ಮಾಡಿದ್ರು, ಇವಾಗ ಮದುವೆ ಆಗಿದ್ದಾರೆ, ಜೀವನ ನಡೆಸ್ತಾ ಇದ್ದಾರೆ. ಬಟ್ ನಾನು ನೋಡಿರೋ ಪ್ರಕಾರ ಇವ್ರು ಒಂದೇ ಜೋಡಿ ಇನ್ನೂ ಮದುವೆ ಆಗಿ ಸಂಸಾರ ಮಾಡ್ತಾ ಇರೋದು. ಬಟ್ ಇನ್ಯಾರು ಅಷ್ಟಕ್ಕಷ್ಟೇ ಸರ್. ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಸರ್ ಈ ವರ್ಷದ? ಈಗ ಯಾಕಂದರೆ ವರ್ತೂರು ಸಂತೋಷು. ಯಾಕಂದರೆ ಅವರು ಹಳ್ಳಿ ಜನಗಳಿಗೆ ಹಳ್ಳಿಕಾರ ಎತ್ತುಗಳನ್ನೆಲ್ಲ ಇದು ಮಾಡ್ತಾರೆ. ಸ್ವಲ್ಪ ರೈತರಿಗೂ ಇದು ಬೆಲೆ ಕೊಡ್ತಾರೆ. ರೈತ ಇಲ್ಲ ಅಂದರೆ ಅನ್ನ ಇಲ್ಲ. ಅನ್ನ ಬೇಕು ಅಂದರೆ ರೈತರಿಗೆ ಸಪೋರ್ಟ್ ಮಾಡಲೇಬೇಕು. ಈಗಿನ ಜನ್ರೇಷನ್ ಹೆಂಗಾಗ್ಬಿಟ್ಟಿದೆ ಅಂತಂದರೆ, ಹುಟ್ಟೋ ಮಕ್ಕಳೆಲ್ಲ ನಾನು ಇಂಜಿನಿಯರು, ಸಾಫ್ಟ್ವೇರ್ ಆಗಬೇಕು, ಅದಾಗಬೇಕು, ಆ್ಯಕ್ಟರ್ ಆಗಬೇಕು ಅಂತ ಹೋಯ್ತಾರೆ. ನಾನು ರೈತ ಆಗಬೇಕು ಅನ್ನೋರ ಬಾಯಲ್ಲಿ ಯಾರ ಬಾಯಲ್ಲೂ ಮಾತು ಬರ್ತಾಯಿಲ್ಲ. ಅಂಥ ಜನಗಳ ನಡುವೆ ಈ ವರ್ತೂರು ಸಂತೋಷ್ ಅವರು ಸ್ವಲ್ಪ ಈಗ ರೈತರ ಪರವಾಗಿ ನಿಂತು ಹೋರಾಟ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಮತ್ತು ರೈತರ ಬಗ್ಗೆ ಕೂಗಾಗಿ ನಿಂತಿದ್ದಾರೆ ಇವರು. ಅದಕ್ಕೋಸ್ಕರನೇ ನಾನು ಅವ್ರಿಗೆ ಸಪೋರ್ಟ್ ಮಾಡ್ತಾಯಿದ್ದೀನಿ. ಅದಕ್ಕೆ ಅವ್ರು ಇರೋಷ್ಟು ದಿನವೂ ಅವ್ರು ವೋಟ್ ಮಾಡ್ತೀನಿ. ನೋಡೋಣ, ಅವ್ರಿಗೇನೋ ಚಾನ್ಸ್ ಇದ್ದು ಅವರೇ ಗೆಲ್ಲಬೇಕು ಅಂತ ನಾನು ಕೋರ್ಕೊಳ್ತಾ ಇದ್ದೀನಿ. ಮೋಸ್ಟ್ಲಿ ಅವರೇ ಗೆಲ್ಬೋದು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.